ಸ್ನೇಹಿತರೆ, ಮೀಶೋ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಯೂಸ್ ಮಾಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ನಾವು ಈಸಿಯಾಗಿ ಮಾಡಬಹುದು. ಆಟೋಮೇಷನ್ ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಸೊ ಸಿಂಪಲ್ ಆಗಿ ನೀವು ರೀಲ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಬಹುದು ಅಂತ ಸಿಂಪಲ್ ಆಗಿ ಮೀಶೋ ಒಂದು ಅಫಿಲಿಯೇಟ್ ಅಕೌಂಟ್ ಗೆ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಪೇಜ್ ಅನ್ನ, ಸೊ ಆ ರೀಲ್ ಏನಿದೆ ಆ ರೀಲ್ ಅಲ್ಲಿ ಏನಾದ್ರು ಪ್ರಾಡಕ್ಟ್ ಇತ್ತಪ್ಪ ಅಂತಂದ್ರೆ ಮೀಶೋ ಅಲ್ಲಿ ಆ ಪ್ರಾಡಕ್ಟ್ ಅನ್ನ ಡೈರೆಕ್ಟ್ ಆಗಿ ಲಿಂಕ್ ಮಾಡಬಹುದು. ಸೊ ಯಾರಾದ್ರೂ ನಿಮ್ಮ ಆ ಒಂದು ಪ್ರಾಡಕ್ಟ್ ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರು ಅಂತಂದ್ರೆ ಡೈರೆಕ್ಟ್ ಆಗಿ ಅವರಿಗೆ DM ಹೋಗುತ್ತೆ. ಸೊ ಮೀಶೋ ಕಡೆಯಿಂದನೇ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಇದನ್ನ ನಾವು ಈಸಿಯಾಗಿ ಸೆಟ್ ಮಾಡ್ಕೋಬಹುದು. ಸೊ ಯಾವ ತರ ಸೆಟ್ ಮಾಡ್ಕೊಳ್ಳೋದು, ಏನು ಮತ್ತೆ ಯಾವ ತರ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದು ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಎಂಡ್ ವರ್ಗು ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದೆ. ಸೊ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂತಂದ್ರೆ ಮೀಶೋ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಲಾಗಿನ್ ಆಗ್ಬೇಕು, ಅಂದ್ರೆ ಸೈನ್ ಅಪ್ ಆಗ್ಬೇಕಾಗತ್ತೆ. ಸೊ ನೋಡ್ಬೋದು, ನಿಮ್ಮ ಫೋನ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ affiliate.meesho.com ಅಂತ ಒಂದು ವೆಬ್ಸೈಟ್ ಅನ್ನ ಸರ್ಚ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಈ ತರ ನಿಮ್ಗೆ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೀವೇನ್ ಮಾಡೋದು, ಜಾಯಿನ್ ದ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ OTP ಬರುತ್ತೆ, OTP ನ ರಿಜಿಸ್ಟರ್ ಮಾಡಿ. ಸೊ ಆಲ್ರೆಡಿ ನಿಮ್ಮ ಒಂದು ಅಕೌಂಟ್ ಮೀಶೋದಲ್ಲಿ ಇತ್ತಂತಂದ್ರೆ ಅದಕ್ಕೆ ಇದಕ್ಕೂ ಲಿಂಕ್ ಆಗುತ್ತೆ. ಸೊ ಲಿಂಕ್ ಆಯ್ತಂತಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಅಂತಂದ್ರೆ ಲಾಗಿನ್ ಆಗುತ್ತೆ. ಸೊ ನಾನು ಸಿಂಪಲ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ಸಿಂಪಲ್ ಆಗಿ ಲಾಗಿನ್ ಆಯ್ತು ಅಂತಂದ್ರೆ ನಿಮಗೆ ಈ ತರ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ನನ್ನ ಒಂದು ಏನಂದ್ರೆ ಶಾಪಿಂಗ್ ಝೋನ್ 1432 ಅಂತ ನನ್ನದು ಒಂದು ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅದರಲ್ಲಿ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಅಂತಂದ್ರೆ ಪ್ರಾಡಕ್ಟ್ ಗಳನ್ನ ಲಿಂಕ್ ಮಾಡ್ತಾ ಇರ್ತೀನಿ. ಸೊ ಆಟೋ DM ಇದೆಲ್ಲ ನಿಮ್ಗೆ ಸೆಲೆಕ್ಟ್ ಬರುತ್ತೆ. ಫಸ್ಟ್ ನೀವು ಲಾಗಿನ್ ಆದ್ರಿ ಅಂತಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಲಿಂಕ್ ಮಾಡೋದಕ್ಕೆ ಕೇಳುತ್ತೆ. ಸೊ ಫಸ್ಟ್ ಅದನ್ನ ಲಿಂಕ್ ಮಾಡಿದ್ರಿ ಅಂತಂದ್ರೆ ಆ ಪೇಜ್ ನಿಮ್ಗೆ ಲಿಂಕ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಿಮ್ದೇ ಆದಂತ ಒಂದು ಲಿಂಕ್ ಇಲ್ಲಿ ಶುರು ಆಗುತ್ತೆ. ಅದಾದ್ಮೇಲೆ ಆಟೋ DM ಆಪ್ಷನ್ ಅನ್ನ ಕೇಳುತ್ತೆ ನಿಮ್ಗೆ. ಇಲ್ಲಿ ನೋಡ್ಬೋದು, ಏನೇನೆಲ್ಲ ವರ್ಡ್ಸ್ ಕಮೆಂಟ್ ಅಲ್ಲಿ ಹಾಕಿದ್ರು ಅಂತಂದ್ರೆ ಆ ಲಿಂಕ್ ನಿಮ್ಗೆ ಹೋಗ್ಬೇಕು ಅನ್ನೋದು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಏನಾದ್ರೂ ಸಪರೇಟ್ ಆಗಿ ಬೇಕಂತಂದ್ರೆ ಇಲ್ಲಿ ನೀವು ಕಸ್ಟಮ್ ಕೂಡ ಹಾಕೋಬಹುದು. ಸೊ ಅದಾದ್ಮೇಲೆ ನಿಮ್ಮ ಒಂದು ಕಮೆಂಟ್ ಮಾಡಿದವ್ರಿಗೆ ಏನಂತ ರಿಪ್ಲೈ ಹೋಗ್ಬೇಕು ಅದು ಕೂಡ ನಿಮ್ಗೆ ಇಲ್ಲಿ ಕೇಳುತ್ತೆ. ಅದನ್ನ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು. ಸೊ ಇದನ್ನೆಲ್ಲ ಸೆಟಪ್ ಮಾಡ್ಕೊಂಡು ಆದ್ಮೇಲೆ ನೀವು ಸಿಂಪಲ್ ಆಗಿ ಏನ್ ಮಾಡಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅನ್ನ ಏನ್ ಮಾಡಿ ಅಂತಂದ್ರೆ ರೀಲ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ ಗಳ ಮೇಲೆ. ಸೊ ಕಮಿಷನ್ಸ್ ಗಳನ್ನ ನೀವು ಏನ್ ಮಾಡ್ಬೋದು ಅಂತಂದ್ರೆ ಸಿಂಪಲ್ ಆಗಿ ನೋಡ್ಕೊಂತ ಹೋಗ್ಬೋದು. ಸೊ ಆ ಪ್ರಾಡಕ್ಟ್ ಏನಿರುತ್ತೆ ಆ ಪ್ರಾಡಕ್ಟ್ ಬೇಸಿಸ್ ಮೇಲೆ ನಿಮ್ಗೆ ಕಮಿಷನ್ ಒಂದೇನಾಗಿರುತ್ತೆ ಅಂತಂದ್ರೆ ಸಿಗ್ತಾ ಹೋಗುತ್ತೆ. ಸೊ ಕಮಿಷನ್ ರೇಟ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ನಾನು ಒಂದ್ಸರಿ ತೋರಿಸ್ತೀನಿ ನಿಮಗೆ. ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ನೀವ್ ಏನ್ ಮಾಡಬಹುದು ಅಂತಂದ್ರೆ ಈ ಪ್ರಾಡಕ್ಟ್ ಏನಾಗಿರುತ್ತೆ, ಸೊ ನಿಮ್ಗೆ ಮೊಬೈಲ್ ಅಲ್ಲಿ ಯೂಸ್ ಮಾಡಿದ್ರೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ತೋರಿಸುತ್ತೆ ಎಷ್ಟು ಪರ್ಸೆಂಟ್ ಕಮಿಷನ್ ಇದೆ ಅನ್ನೋದು ಕೂಡ ನಿಮ್ಗೆ ತೋರಿಸುತ್ತೆ. ಸೊ ಇದು ಲ್ಯಾಪ್ಟಾಪ್ ಅಲ್ಲಿ ಏನಂತಂದ್ರೆ ತೋರಿಸ್ತಾ ಇಲ್ಲ, ಬಟ್ ಏನಂತಂದ್ರೆ ಸಿಂಪಲ್ ಆಗಿ ಅದು ತೋರಿಸುತ್ತೆ ನಿಮ್ಗೆ. ಸೊ ಅಲ್ಲಿ ನಿಮ್ಗೆ ಏನಂತಂದ್ರೆ ಎಷ್ಟು ಪರ್ಸೆಂಟ್ ಕಮಿಷನ್ ನಿಮ್ಗೆ ಸಿಗುತ್ತೆ ಒಂದು ಸೇಲ್ಗೆ. ಸೊ ಅದೆಲ್ಲ ನಿಮ್ಗೆ ತೋರಿಸುತ್ತೆ. ಸೊ ಅದ್ರ ಪ್ರಕಾರ ನೀವೇನ್ ಮಾಡ್ಬೋದು ಅಂತಂದ್ರೆ ಅದರದ್ದೇ ಒಂದು ಪ್ರಾಡಕ್ಟ್ ಒಂದು ವಿಡಿಯೋನ ನೀವು ರೀಲ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಈ ರೀಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು, ಸೊ ರೀಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ನೋಡ್ಬೋದು ಸೆಂಡ್ ಪ್ರಾಡಕ್ಟ್ ಟು DM ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಏನ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ರೀಲ್ಸ್ ಹಾಕಿರ್ತೀರಾ ಅಷ್ಟು ರೀಲ್ಸ್ ಗಳಲ್ಲಿ ನಿಮಗೆ ಶೋ ಆಗುತ್ತೆ. ನೋಡ್ಬೋದು, ನಾನು ಹಾಕಿರುವಂತ ರೀಲ್ಸ್ ಗಳಲ್ಲಿ ಶೋ ಆಗ್ತಾ ಇದೆ. ಸೊ ನೀವು ಹಾಕಿರುವಂತ ರೀಲ್ ಏನಿರುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಕ್ಕೂ ಮುಂಚೆ ನೀವ್ ಏನ್ ಮಾಡಿರ್ಬೇಕಂತಂದ್ರೆ ಆ ಪ್ರಾಡಕ್ಟ್ ಏನಿರುತ್ತಲ್ಲ, ಸೊ ಆ ಪ್ರಾಡಕ್ಟ್ ಅನ್ನ ನೀವು ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡಿರ್ಬೇಕು, ಇಲ್ಲ ಕಾರ್ಟ್ ಅಲ್ಲಿ ಹಾಕಿರ್ಬೇಕು. ಇಲ್ಲಿ ನೋಡ್ಬೋದು, ಇಲ್ಲ ಅಂದ್ರೆ ಆರ್ಡರ್ ಮಾಡಿರ್ಬೇಕು. ಸೊ ಆರ್ಡರ್ ಇತ್ತಂದ್ರೆ ಮಾಡ್ಕೋಬಹುದು, ಇಲ್ಲ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅಂತ ಇರುತ್ತೆ ಅದರಲ್ಲಿ ನೀವು ತಗೋಬಹುದು. ಇಲ್ಲ ಅಂತಂದ್ರೆ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇರುತ್ತೆ. ಸೊ ಇನ್ ಕೇಸ್ ಏನಾದ್ರು ಅದನ್ನ ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಪೇಸ್ಟ್ ಮಾಡ್ಕೋಬಹುದು. ಸೊ ಸಿಂಪಲ್ ಏನಂತಂದ್ರೆ ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡ್ಬಿಡಿ ಆ ಪ್ರಾಡಕ್ಟ್ ಅನ್ನ. ಸೊ ಇಲ್ಲಿ ನೋಡ್ಬೋದು, ಸಿಂಪಲ್ ಆಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಪ್ರಾಡಕ್ಟ್ ಅನ್ನ ಏನ್ ಮಾಡ್ತೀನಿ ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡ್ಬಿಡ್ತೀನಿ. ಸೊ ಎಲ್ಲೋಯ್ತದು, ಸಿಂಪಲ್ ಆಗಿ ಕೆಳಗಡೆ ಬಂದು ಈ ಪ್ರಾಡಕ್ಟ್ ಅನ್ನ ಬೈ ನೌ ಆಡ್ ಟು ಕಾರ್ಟ್. ಸೊ ಇದರಲ್ಲಿ ವಿಶ್ ಲಿಸ್ಟ್ ತೋರಿಸ್ತಾ ಇಲ್ಲ, ಸೋಲ್ಡ್ ಔಟ್. ಸೊ ನಿಮ್ಮ ಮೊಬೈಲ್ ಅಲ್ಲಿ ಆದ್ರೆ ಸಿಂಪಲ್ ಆಗಿ ಹಾರ್ಟ್ ಬರುತ್ತೆ. ಸೊ ಹಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅದು ಆಟೋಮೆಟಿಕಲಿ ವಿಶ್ ಲಿಸ್ಟ್ ಗೆ ಹೋಗ್ಬಿಡುತ್ತೆ. ಸೊ ವಿಶ್ ಲಿಸ್ಟ್ ಗೆ ಹಾಕಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ ಗಳು ನಾನು ಇಲ್ಲಿ ತೋರಿಸ್ತೀನಿ. ಸೊ ನೋಡ್ಬೋದು, ನಾನು ವಿಶ್ ಲಿಸ್ಟ್ ಗೆ ಹಾಕಿರುವಂತ ಪ್ರಾಡಕ್ಟ್ ಗಳಿವೆಲ್ಲ. ಸೊ ಇದರಲ್ಲಿ ಆ ಪ್ರಾಡಕ್ಟ್ ಯಾವ್ದಂತ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ DM ಏನಾಗುತ್ತೆ ಸೆಟ್ ಆಗುತ್ತೆ. ಸೊ ಯಾರಾದ್ರೂ ಕಮೆಂಟ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಲಿಂಕ್ ಎಸ್
ಏನೇನ್ ಒಂದು ಟ್ರಿಗರ್ ಒಂದು ಕಮೆಂಟ್ಸ್ ಗಳು ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಇದರಲ್ಲಿ ನೀವೇನ್ ಸೆಟ್ ಮಾಡಿರ್ತಾರೆ ಟ್ರಿಗರ್ ಗಳು ಲಿಂಕ್ ಪ್ರೈಸ್ ಡೀಟೇಲ್ಸ್ DM ಮೀಶೋ PP ಸೊ ಏನೇನಿದೆ ಏನೇ ಕಮೆಂಟ್ ಮಾಡಿದ್ರು ನಿಮ್ಗೆ ಆ ಒಂದು ಪ್ರಾಡಕ್ಟ್ ಲಿಂಕ್ ಏನಾಗುತ್ತೆ ಡೈರೆಕ್ಟ್ ಆಗಿ ಅವ್ರಿಗೆ DM ಹೋಗುತ್ತೆ. ಸೊ ಅಲ್ಲಿಂದ ಅವ್ರು ಪರ್ಚೇಸ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಅದರಲ್ಲಿ ಇರುವಂತ ಕಮಿಷನ್ ಏನಿರುತ್ತೆ ಅದು ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಸಿಂಪಲ್ ಮೆಥಡ್ ಇದೆ ಮೀಶೋ ಕಡೆಯಿಂದ ಯಾವುದೇ ತರದ ತೊಂದರೆ ಇಲ್ಲದೆ ನೀವು ಡೈರೆಕ್ಟ್ ಆಗಿ DM ಸೆಲೆಕ್ಟ್ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಇದು ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.